ಯೋಚನೆ ಮಾಡಬೇಡಿ. ಏನು ಮಾಡೋಕ್ಕಾಗತ್ತೆ ಹೇಳಿ? ನಾವು ಪಡ್ಕೊಂಬಂದಿರತ್ತೆ ಅಷ್ಟು. ನಿಮ್ಮ ಶಾಸಕ ಸ್ಥಾನ ಹೋಯ್ತು, ನಿಮ್ಮ ಪ್ರಾಮಾಣಿಕತೆಗೆ ಮಸಿ ಬೆಳೆದ್ರು. ಆದರೆ ಇವತ್ತು ಈ ಮನೆಯವರೇ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾರೆ. ಏನು? ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದಾರ? ಯಾರು? ಸ್ವಾತಿ ಅಜ್ಜಿ. ಆದಷ್ಟು ಬೇಗ ನಿಮ್ಮ ಆಸ್ತಿನ ನಮ್ಮ ಸ್ವಾತಿ ಹೆಸರು ಬರೀರಿ. ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅಜ್ಜಿ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಸ್ವಾತಿ ಹೆಸರಿಗೆ ಆಸ್ತಿ ಬರೀಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ. ಸುಖ ಸಂತೋಷ ಕೊಡದೇ ಇರೋ ಈ ಆಸ್ತಿ ನಮಗೆ ಬೇಕಾ? ಒಂದು ಕೆಲಸ ಮಾಡೋಣ, ಈ ಆಸ್ತಿನೆಲ್ಲ ಆರ್ಯ ಸ್ವಾತಿ ಹೆಸರಿಗೆ ಬರೆದಿಟ್ಟು ನಾವೆಲ್ಲಾದ್ರೂ ಹೊರಟೋಗ್ಬಿಡೋಣ. ನನ್ನ ಜೊತೆಗೆ ಬರ್ತೀರಾ? ನೀವೆಲ್ಲಿ ಕರೆದ್ರೂ ಬರ್ತೀನಿ ನಾನು. ಆದರೆ ಒಂದು ವಿಷಯ, ನನ್ನ ಜೊತೆ ಶಾಸಕ ಅನ್ನೋ ಪಟ್ಟ ಇರಲ್ಲ. ಆದರೂ ನನ್ನ ಜೊತೆಗೆ ಬರ್ತೀರಾ? ನನಗೆ ನೀವೇ ಆಸ್ತಿ ಅಧಿಕಾರ ಆಗಿರ್ಬೇಕಾದ್ರೆ ಅದೆಲ್ಲ ಯಾಕೆ ಬೇಕು ಹೇಳಿ? ನನಗೆ ಆಡಂಬರ ಜೀವನಕ್ಕಿಂತ ನಿಮ್ಮ ಜೊತೆ ಒಂದು ಹೊತ್ತು ಗಂಜಿ ಕುಡ್ಕೊಂಡು ಜೀವನ ಮಾಡಿದ್ರೆ ಸಾಕು. ಮಗ ಅನ್ನೋ ಮಮಕಾರಕ್ಕೆ ಕಟ್ಟಿಬಿದ್ದು ಗಂಡ ಅನ್ನೋ ಮಾಣಿಕ್ಯನ ಅವಮಾನ ಮಾಡಿ ಅನುಮಾನಿಸಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅಂತ ಅಂದ್ಕೊಂಡು ಜೀವನ ಪೂರ್ತಿ ನಿಮ್ಮ ಸೇವೆ ಮಾಡ್ಕೊಂಡಿದ್ದು ಬಿಡ್ತೀನಿ ನಾನು. ಥ್ಯಾಂಕ್ ಯು ಆರ್ತಿ ಅವರೇ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ. ಇದ್ಯಾವುದು ಬೇಡ, ಎಲ್ಲವನ್ನು ಅವ್ರಿಗೆ ಬಿಟ್ಕೊಟ್ಬಿಡೋಣ. ಅದಕ್ಕೇನು ವ್ಯವಸ್ಥೆ ಆಗಬೇಕು ನಾಳೆನೇ ಮಾಡ್ತೀನಿ. ಯಾಕೆ ಮಾಡಿದೆ ಆಡಿ? ನಾನೇನ್ ಮಾಡಿದೆ? ಯಾಕೆ ಕೇಳ್ತಿದ್ಯಾ? ಇನ್ನೇನ್ ಮತ್ತೆ ನಿನ್ ಪೊಲಿಟಿಕಲ್ ಫ್ಯೂಚರ್ಗೆ ಪ್ರೀತಿ ಹೆಸರಲ್ಲಿ ಅನನ್ಯ ಯೂಸ್ ಮಾಡ್ಕೊಂಡಿದ್ಯಲ್ಲ, ಇದು ಸರಿನಾ? ಏನ್ ಹೇಳ್ತಿದ್ಯಾ ಜಾಸ್? ನಾನು ಅನನ್ಯ ಯೂಸ್ ಮಾಡ್ಕೊಂಡ? ಇನ್ನೇನ್ ಮತ್ತೆ ನೀನೇ ಅವಳ ಕೈಗೆ ಫೈಲ್ ಕೊಟ್ಬಿಟ್ಟು ಅವಳು ಸೈನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಬೇಡ ಅಂದ್ಯಂತೆ. ನಾನು ಅದಕ್ಕೆ ಕೇಳಲಿಲ್ಲ. ಅನನ್ಯ ಹೋಗಿ ಸೂರ್ಯವ್ರ ಹತ್ರ ಫೈಲ್ ಕೊಡೋದು, ಅವ್ರು ನನ್ನ ಮೇಲಿನ ಕೋಪಕ್ಕೆ ಅವಳಿಗೆ ಬೈಯೋದು, ಇದೆಲ್ಲ ಬೇಡ ಅಂತ ಹೇಳಿದ್ದು. ನಾನು ಏನೇ ಮಾಡಿದ್ರು ಅವಳು ಒಳ್ಳೇದಕ್ಕೆ ಮಾಡ್ತೀನಿ, ಕೆಟ್ಟದಕ್ಕೆ ಮಾಡಲ್ಲ. ಅವಳು ಏನೇ ಮಾಡಿದ್ರು ಸರಿ. ಸೂರ್ಯ ಅವರು ಆ ಫೈಲಿಗೆ ಸೈನ್ ಹಾಕ್ತಿರ್ಲಿಲ್ಲ. ಆಡಿ, ತಂದೆನೇ ಸೂರ್ಯ ಅವರು ಅಂತ ಹೆಸರಿಟ್ಟು ಕರೆಯೋದು ತಪ್ಪಲ್ವಾ? ಅವರಿಗೆ ನನ್ನ ಮೇಲೆ ಕನ್ಸರ್ನ್ ಇದ್ದಿದ್ರೆ ನಾನು ಕೊಟ್ಟಿದ್ದ ಫೈಲಿಗೆ ಸೈನ್ ಹಾಕಿರೋರು. ನೋಡು ಜಾಸ್, ಮುಂಚಿಂದನೂ ಅವ್ರಿಗೆ ನನಗೆ ಅಷ್ಟಕ್ಕಷ್ಟೇ. ಅವ್ರ ತಪ್ಪನ್ನ ಎತ್ತಿಡೋದಕ್ಕೆ ನಮ್ಮ ಅಮ್ಮನ ಕೈಯಿಂದ ನನ್ನ ಮನೆಯಿಂದ ಆಚೆ ಹಾಕ್ಸೋದು ಗೊತ್ತಾ? ಅವ್ರ ತಪ್ಪನ್ನ ಎತ್ತೋರ್ಸಿದ ತಪ್ಪ ಅಂದ್ರೆ ಇದ್ರಲ್ಲಿ ನಿಂದೇನು ತಪ್ಪಿಲ್ವಾ? ತಪ್ಪು ನಂದಲ್ಲ, ಅವ್ರದ್ದು. ನಾನು ಬೆಳೆಯೋದು ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಾವ ಎಕ್ಸ್ಟೆಂಟ್ ಬೇಕಾದ್ರೂ ಹೋಗ್ತಾರೆ. ಅದಕ್ಕೆ ಏನು ತಪ್ಪು ಮಾಡದೆ ಹುಡುಗಿನ ಕಿಡ್ನಾಪ್ ಮಾಡ್ಸಿರೋದು. ಅಂದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡ್ಸಿದ್ ಅವ್ರೇನಾ? ಅವರೇ. ಹಾಗಂತ ಹುಡುಗಿನ ಹೇಳಿದಾಳಲ್ಲ. ನೋಡು ಜಾಸ್, ಎಲ್ಲರೂ ಸೇರ್ಕೊಂಡು ನನ್ನ ಮನೆಯಿಂದ ಆಚೆ ಹಾಕಿರ್ಬೋದು, ಆದ್ರೆ ನಾನು ಅನನ್ಯನ ಇಷ್ಟಪಡ್ತೀನಿ. ನಾನು ಇಷ್ಟಪಟ್ಟಿರೋ ಹುಡುಗಿನ ಎಷ್ಟೇ ಕಷ್ಟ ಬಂದರೂ ಕೈ ಬಿಡಲ್ಲ. ಹಾಗಂತ ಹೇಳೋದು ನಿನ್ನ ಫ್ರೆಂಡಿಗೆ. ಥ್ಯಾಂಕ್ ಯು ಆಡಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ. ಹಾಯ್ ಜಾಸ್, ನಿಮ್ಮ ಬ್ರದರ್ ಆಡಿ ಸಿಕ್ಕಿದ್ರಾ? ಪಾಪ ಆಡಿ, ಅವ್ನು ಏನೋ ತಪ್ಪು ಮಾಡದೇ ಇದ್ರು ಅವ್ರ ಅಮ್ಮನೇ ಅವನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ನನಗೂ ಅದೇ ತಾನೇ ಬೇಕಾಗಿತ್ತು. ಅಲ್ಲಿ ಅವನಿಗೆ ಜಾಗ ಇಲ್ಲ ಅಂದರೆ ನೆಕ್ಸ್ಟ್ ಅವ್ನು ಬರೋದು ಇಲ್ಲಿಗೆ. ಅಸಲಿ ಆಟ ಶುರುವಾಗುತ್ತೆ ಅವಾಗ.
ಚಕ್ರಿ ಕೇಳಿಸ್ತಿದ್ಯಾ ನಿಮ್ಗೆ? ಹಾ ಕೇಳಿಸ್ತಾ ಇದೆ, ಹೇಳು. ಆಡಿ ಅನನ್ಯಂಗೆ ಮೋಸ ಮಾಡಿದ್ದು ನಿಜಾನಾ? ಇಲ್ಲ ಚಕ್ರಿ, ಅನನ್ಯನ ಆಡಿ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ದಿರಾ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಆಡಿ ಏನ್ ಹೇಳ್ದ ಗೊತ್ತಾ? ಅನನ್ಯನ್ ಕೈ ಬಿಡಲ್ವಂತೆ, ಅವಳನ್ನೇ ಮದ್ವೆ ಆಗ್ತೀನಿ ಅಂದ. ಅದನ್ನ ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಆದ್ರೆ ನಂಗೆ ಒಂದೇ ಒಂದು ಬೇಜಾರಾಗಿದೆ. ಏನ್ ಗೊತ್ತಾ? ಪಾಪ ಆಡಿನ ಮನೆಯಿಂದ ಆಚೆ ಹಾಕಿದ್ದಾರೆ. ಅದಕ್ಕೆ ನಾನು ಆಡಿಗೆ ಕೊಡ್ತೀನಿ, ನೀವು ಸ್ವಲ್ಪ ಸಮಾಧಾನ ಮಾಡ್ತೀರಾ? ಖಂಡಿತ ಹೇಳ್ತೀನಿ. ಕೊಡು ಫೋನ್ನ. ಜಸ್ಟ್ ಅ ಮಿನಿಟ್. ಆಡಿ, ಚಕ್ರಿ ಮಾತಾಡ್ತಾರಂತೆ, ತಗೋ. ಹೇಳಿ ಚಕ್ರಿ, ಹೇಗಿದ್ದೀರಾ? ನಾನು ಯಾವಾಗಲೂ ರಾಜಾನೇ. ಐ ಆಮ್ ಫೈನ್. ನೀವೇ ಯಾಕೋ ಬೇಸರದಲ್ಲಿದ್ದೀರಾ ಅಂತ ಜಾಸ್ತಿ ಹೇಳಿದ್ಲು. ನನಗೆ ನಿಮ್ಮ ಬಗ್ಗೆ ಪಾಪ ಅನ್ಸುತ್ತೆ. ಏನು ಮಾಡೋದು ಚಕ್ರಿ ಅವರೇ, ಎಲ್ಲ ಪಡ್ಕೊಂಬಂದಿದ್ದು. ನೀವು ಒಳ್ಳೇದನ್ನೇ ಪಡ್ಕೊಂಡು ಬಂದಿದ್ದೀರಾ, ಬಟ್ ಎಲ್ಲ ನಿಮ್ಮ ಕೈಯಾರನ್ನೇ ಹಾಳು ಮಾಡ್ಕೋತಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ಹೇಳ್ತಾ ಇದ್ದೀರಾ? ಹೌದು, ಜಾಸ್ತಿ ಹೇಳ್ತಿದ್ಲು ನಿಮ್ಮ ತಾಯಿನೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ. ಅಮ್ಮನೇ ಮಗನ್ನ ಮನೆಯಿಂದ ಹೊರಗೋಗು ಅಂತ ಹೇಳ್ತಾರೆ ಅಂತಂದ್ರೆ ನೀವೇನೋ ದೊಡ್ಡ ತಪ್ಪೇ ಮಾಡಿರ್ತೀರ ಅಲ್ವಾ? ನಾನೇನು ತಪ್ಪು ಮಾಡಿಲ್ಲ ಚಕ್ರಿ. ನಮ್ಮಮ್ಮನೇ ಅವ್ರ ಗಂಡನ ಮಾತು ಕೇಳಿ ಹೆತ್ತು ಮಗನೇ ಮನೆಯಿಂದ ಆಚೆ ಹಾಕೋದು. ಅದೇ ಹೇಳಿದ್ದು, ನೀವೇನೋ ತಪ್ಪು ಮಾಡಿರ್ತೀರಾ ಅಂತ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಒಳ್ಳೆ ಅಪ್ಪ ಅಮ್ಮ ಸಿಗೋದು ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅಷ್ಟು ಒಳ್ಳೆ ಅಪ್ಪ ಅಮ್ಮನಿಗೆ ನೀವು ಬೇಸರ ಆಗುವಾಗ ನಡ್ಕೊಂಡಿರ್ತೀರ, ಅದಕ್ಕೆ ಹೊರಗಾಕಿರ್ತಾರೆ ಅನ್ನೋದು ನನ್ನ ಭಾವನೆ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮಗೆ ಗೊತ್ತು? ನನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಆಡಿ. ಜಾಸ್ತಿ ನಿಮ್ಮ ಮನೆಗೆ ಬಂದಿದ್ದಲ್ಲ, ನಿಮ್ಮ ಅಪ್ಪ ಅಮ್ಮನ ನೋಡಿ ತುಂಬ ಖುಷಿ ಪಡ್ತಿದ್ಲು. ನನಗೂ ಅಂತ ಅಪ್ಪ ಅಮ್ಮ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ಲು. ಅವಳ ಮಾತಲ್ಲೇ ನಂಗೆ ಅರ್ಥ ಆಯ್ತು ನಿಮ್ಮ ತಂದೆ ತಾಯಿ ಎಷ್ಟು ಒಳ್ಳೆಯವರು ಅಂತ. ಹೊರಗಿನ ಪ್ರಪಂಚ ಕಾಣೋದೆಲ್ಲ ನಿಜ ಆಗಿರಲ್ಲ ಚಕ್ರಿ. ಒಳಗೇನಿರುತ್ತೆ ಅಂತ ಒಳಗಿದ್ದ ಅನುಭವಿಸೋರಿಗೆ ಮಾತ್ರ ಗೊತ್ತು. ನೀವು ಹೇಳ್ದಾಗೆ ನಮ್ಮಮ್ಮ ಒಳ್ಳೆಯವರೇ ನಿಜ, ಆದರೆ ನಮ್ಮಪ್ಪ ಅನ್ಸ್ಕೊಂಡವ್ರು ಇದ್ದಾರಲ್ಲ, ಒಳ್ಳೆ ಮುಖದ ಕೆಟ್ಟ ಮನುಷ್ಯ. ಅವ್ರ ಬಗ್ಗೆ ನಿಮಗೆ ಗೊತ್ತಾಗಲ್ಲ ಬಿಡಿ. ಕೆಲವ್ರಿಗೆ ಕೆಲವರು ಅರ್ಥ ಆಗಲ್ಲ. ಹಾಗೆ ನಿಮಗೆ ನಾನು ಅರ್ಥ ಆಗಲ್ಲ, ನನಗೆ ನೀವು ಅರ್ಥ ಆಗಲ್ಲ. ಬಟ್ ಕೆಟ್ಟದ್ದನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಒಳ್ಳೆಯವ್ರನ್ನ ನೋಡಿದ್ರು ಕೆಟ್ಟವರಾಗೇ ಕಾಣ್ತಾರೆ. ಬಿಡಿ, ನಾನು ಯಾಕೆ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಲಿ. ಬಟ್ ಒಂದು ವಿಷಯ, ಕೆಟ್ಟ ಅಪ್ಪ ಅಮ್ಮ ಯಾರಿಗೂ ಬೇಕಾದರೂ ಸಿಗ್ತಾರೆ, ಆದರೆ ಒಳ್ಳೆ ಅಪ್ಪ ಅಮ್ಮ ಎಲ್ರಿಗೂ ಸಿಗಲ್ಲ. ಯೋಚನೆ ಮಾಡಿ. ಥ್ಯಾಂಕ್ಸ್ ನಿಮ್ಮ ಇಂಥ ವಚನಕ್ಕೆ. ಬಾಯ್. ಜಾಸ್, ಚಕ್ರಿಗೆ ಅಪ್ಪ ಅಮ್ಮ ಇದ್ದಾರಾ? ಯಾಕೆ? ತಂದೆ ತಾಯಿ ಪ್ರೀತಿ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಕೇಳಿದೆ. ಇಲ್ಲ, ಅವ್ರಿಗೆ ಯಾರೂ ಇಲ್ಲ, ಅವ್ರ ಅನಾಥ. ಡ್ಯಾಡ್, ಅಮ್ಮ, ನಾನು ಇವತ್ತು ಹೊಸ ಸ್ಟೇಷನ್ಗೆ ರಿಪೋರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಣೋ, ಹೋಗ್ಬಾ. ನನಗೆ ಗೊತ್ತು ಕಣೋ, ನೀನು ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡಿದ್ರು ಇನ್ನು ತಂದೆ ಪ್ರಾಮಾಣಿಕ ಅಂತ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂತ ಸಫರ್ ಪಡ್ತಿದ್ಯಾ ಅಂತ. ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಹೋಗ್ಬಾ, ಒಳ್ಳೇದಾಗುತ್ತೆ. ಥ್ಯಾಂಕ್ಸ್ ಡ್ಯಾಡ್, ಇನ್ನೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ತಂದೆ ಮಗನನ್ನು ನಂಬದೆ ಇನ್ಯಾರನ್ನು ನಂಬಲಿ. ಎಲ್ರಿಗೂ ನಿನ್ ಥರನೇ ಮಕ್ಕಳಿದ್ದಿದ್ರೆ ನನಗಿಂತ ಆರ್ಯ, ಹಾಗೆ ವಾಪಸ್ ಬರ್ತಾ ಲಾಯರ್ನ ಕರ್ಕೊಂಬ. ಲಾಯರ್? ಲಾಯರ್ ಯಾಕೆ? ನಿನ್ನ ಸ್ವಾತಿ ಹೆಸರಿಗೆ ಇಡೀ ಆಸ್ತಿನ ಬರೆದುಕೊಳ್ಳೋಣ ಅಂತ. ವಾಟ್? ನಾನು ಏನಾದರೂ ಆಸ್ತಿ ಬೇಕು ಅಂತ ಕೇಳಿದ್ನ? ಇದಕ್ಕಿದಾಗ ಯಾಕೆ ಈ ಥರ ಡಿಸಿಷನ್ ತಗೊಂಡ್ರಿ? ಅವ್ರು ತಗೊಂಡಿರೋ ತೀರ್ಮಾನ ಅಲ್ಲ, ನಾನು ಹಾಕಿರೋ ಕಂಡೀಷನ್. ಏನು ಕಂಡೀಷನು? ನಿಮ್ಮ ಆಸ್ತಿನೆಲ್ಲ
ಸ್ವಾತಿ ಹೆಸರಿಗೆ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಇವರು ನಿನ್ನ ಹೆಸರನ್ನು ಸೇರಿಸಿದ್ದಾರೆ. ನಿಮಗೆ ಯಾಕೆ ನಮ್ಮ ಅಪ್ಪ ಅಮ್ಮನ ಆಸ್ತಿ ಬೇಕು? ಈಗ ಆಲ್ರೆಡಿ ನಿಮ್ಮಿಬ್ಬರ ಹೆಸರಲ್ಲಿ ಒಂದು ಸೈಟ್ ಇರಬೇಕಲ್ವಾ? ನನ್ನ ಹೆಸರಿನಲ್ಲಿ ಯಾವ ಆಸ್ತಿ ಇದೆಯಪ್ಪ? ಇದೇನಪ್ಪ ಇದು ಹೀಗೆ ಹೇಳ್ತಾ ಇದ್ದೀಯಾ? ಓ, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಮೊಮ್ಮಗಳ ಹೆಸರು ಒಂದು ಆಸ್ತಿ ಇರೋದು ಗೊತ್ತು, ಅದ್ರ ತಕ್ಕಂಗೆ ಪೇಪರ್ಸ್ ಎಲ್ಲ ನನ್ನ ಕೈ ಸೇರಿದ್ದು ಆಯಿತು. ಏನು ಹೇಳ್ತಾ ಇದೆಯಾರ್ಯ? ಹೌದಮ್ಮ, ಸ್ವಾತಿ ಮೊದಲು ಮನೆಗೆ ಬಂದಾಗ ನನಗೆ ಯಾರೂ ಇಲ್ಲ ಅಂತ ಹೇಳ್ತಿದ್ಲು. ಆಮೇಲೆ ನನಗೆ ತಂದೆ ತಾಯಿ ಅವ್ರು ಡಿವೋರ್ಸ್ ಆಗ್ತಿದ್ದಾರೆ ಅಂತ ಹೇಳಿದ್ರು. ಇತ್ತೀಚೆಗೆ ನನ್ನ ಅಜ್ಜಿ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಿದ್ದಾಳೆ. ಇಂಥ ಸುಳ್ಳು ಹೇಳೋಳ ಹೇಗೆ ಮದುವೆ ಆಗೋದು? ಏನೋ ನಾಟಕ ಮಾಡ್ಕೊಂಡೇ ಬಂದಿದ್ದಾರೆ ಇವರಿಬ್ರು. ಹೌದು, ನನ್ನ ಹೆಸರಿನಲ್ಲಿ ಸೈಟ್ ಇದೆ. ಆದರೆ ನೀನು ನನ್ನ ಮೊಮ್ಮಗಳನ್ನು ನಂಬಿಸಿ ಮೋಸ ಮಾಡ್ತಾ ಇದೆಯಲ್ಲ, ಈ ಸರಿನಾ? ನಾನು ಮದುವೆ ಆಗೋಣ ಅಂತಾನೆ ಇದ್ದೆ, ಆದ್ರೆ ನೀವಿಬ್ರು ಮಾಡಿರೋ ಮೋಸ, ನೀವು ಯಾರು ಅಂತ ಗೊತ್ತಾದ್ಮೇಲೆ ಇವಳನ್ನ ಮದುವೆ ಆದ್ರೆ ನನ್ನ ಸಾವು ನಾನೇ ತಂದ್ಕೊಂಡ ಹಾಗೆ. ಆರ್ಯ, ಏನೋ ಇದು? ಇವ್ರ ಬಗ್ಗೆ ನಿನಗೇನು ಗೊತ್ತು? ಡ್ಯಾಡ್, ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋ ದಿನ 2 ಕೇಸ್ ಇತ್ತು ಅಂತ ಅರ್ಜೆಂಟಾಗಿ ಹೋದ್ನಲ್ಲ, ಅವಾಗ ಏನಾಯ್ತು ಗೊತ್ತಾ? ಎಡಿ ಡ್ಯಾಡ್, ಇಷ್ಟಾದ್ಮೇಲೆ ಇವಳನ್ನ ಮದುವೆ ಆಗ್ಬೇಕಾ ನಾನು? ಆಗಲೇಬೇಕು. ಇಲ್ಲ ಅಂದರೆ ಈ ಮನೆ ಮರ್ಯಾದಿನ ಬೀದಿಗಿಳಿತೀನಿ. ನಾನು ಹೇಳ್ದಾಗೆ ಆಸ್ತಿ ಎಲ್ಲ ಸ್ವಾತಿ ಹೆಸರಿಗೆ ಬರೀಬೇಕು, ಮದುವೆ ಆಗಬೇಕು. ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಜೈಲ್ ಪಾಲ್ ಮಾಡ್ತೀನಿ. ಅಂತ ಅನ್ಕೊಂಡಿದ್ವಿ, ಆದರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಮ್ಮ. ಆಂಟಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಯಾಕೆ ಈ ತಪ್ಪು ಮಾಡಿದೆ ಅನ್ನೋ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಈಗ ನಾನೇನಿದ್ರು ಅಜ್ಜಿ ಕೈಗೊಂಬೆ ಅಷ್ಟೆ. ಏನ್ರಿ ಇನ್ಸ್ಪೆಕ್ಟ್ರೆ, ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಡ್ಯೂಟಿಗೆ ಜಾಯ್ನ್ ಆಗೋದು ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ನನ್ನ ಪಾಲ್ಗೆ ದೇವಸ್ಥಾನದಲ್ಲಿರೋ ದೇವರು ಒಂದೇ, ನೀವು ಒಂದೇ. ಅದಕ್ಕೆ ಡ್ಯೂಟಿ ಜಾಯ್ನ್ ಆಗೋದಕ್ಕೆ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಆಶೀರ್ವಾದ ಮಾಡಿ ದೇವರು. ಈ ದೌಲತ್ತಿಗೆ ಏನು ಕಡಿಮೆ ಇಲ್ಲ. ಎಲ್ಲಿವರೆಗೂ ನಿನ್ನ ನಿಯತ್ತು ನನ್ನ ಮೇಲಿರುತ್ತೋ ಅಲ್ಲಿವರೆಗೂ ಈ ಚಿದಂಬರನ ಆಶೀರ್ವಾದ ಬೆಂಬಲ ನಿನ್ನ ಮೇಲಿರುತ್ತೆ. ಮೂಳೆ ಹಾಕಿದ ಕೈನ ಕಚ್ಚೋಕ್ ಬಂದರೆ ನೀರು ನೆರಳು ಇಲ್ದಿರೋ ಕಡೆ ಹೋಗಿ ಬಿದ್ದಿರ್ತೀಯ, ಹುಷಾರ್. ಏನು ದೇವರು ಇದು? ನಿಮ್ಮ ಎಂಜಲು ತಿಂದು ಬೆಳೆದಿರೋ ದೇಹ ಇದು, ನಿಮಗೆ ಮೋಸ ಮಾಡೋಕ್ಕಾಗುತ್ತಾ? ಸಾಕು, ನಿನ್ನನ್ನು ಯಾಕೆ ಈ ಸ್ಟೇಷನ್ಗೆ ಪೋಸ್ಟಿಂಗ್ ಮಾಡಿಸಿದ್ದೀನಿ ಗೊತ್ತು ತಾನೇ? ಗೊತ್ತು ದೇವರು, ನೀವಿನ್ನೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಎಷ್ಟು ಬೇಗ ಸೂರ್ಯನ ಮನೆಯ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತೀರೋ, ನಾನು ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಹಾಗೆ ಸಾಧ್ಯವಾದರೆ ಆದಿತ್ಯನ ಒಳಗೆ ಹಾಕ್ಸು. ಅದಷ್ಟು ಸುಲಭ ಅನ್ಕೊಂಡಿದ್ದೀರಾ? ಹೇಳಿ ಕೇಳಿ ಮೊದಲೇ MLA ಅವ್ರನ್ನ ಜೈಲಿಗೆ ಕಳ್ಸೋದು ಅಂದ್ರೆ ಕಡಲೆಪುರಿ ತಿಂದ ಸುಲಭ ಅಲ್ಲ. MLA ಆದ್ರೆ ಏನಂತೆ, ಅವನಿಗೇನು 2 ಕೊಂಬು ಬಂದ್ಬಿಡತ್ತಾ? ಒಮ್ಮೆ ಕೇಸ್ ರಿಜಿಸ್ಟರ್ ಆದರೆ ಮುಗಿದೋಯ್ತು, ಅರೆಸ್ಟ್ ಮಾಡ್ತಾ ಇರೋದೆ. MLAನ ಅರೆಸ್ಟ್ ಮಾಡಬೇಕು ಅಂದ್ರೆ ಸ್ಪೀಕರ್ ಪರ್ಮಿಷನ್ ಬೇಕು. ಅರ್ಪಿತಾ, ಇಷ್ಟು ದಿವಸ ನನ್ನ ಜೊತೆಲಿ ಇದ್ಕೊಂಡು ನೀನು ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವನು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯ್ತು. ಈಗ ಅವನು MLA ಅಲ್ಲ, ನಿನ್ನ ಹಾಗೆ ಸಾಮಾನ್ಯ ಪ್ರಜೆ. ಎಸ್, ಗುಡ್. ನಿಮ್ಮ ಬುದ್ಧಿವಂತಿಕೆಗೆ ಸೂರ್ಯ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಅದನ್ನ ಸ್ಪೀಕರ್ ಇನ್ನೂ ಅಂಗೀಕರಿಸಿಲ್ಲ.
ಅಲ್ಲಿಗೆ ಸೂರ್ಯ ಇನ್ನೂ ಶಾಸಕನೇ. ಅಷ್ಟೇ ತಾನೇ, ಅಂಗೀಕರಿಸೋದಕ್ಕೆ ಸ್ಪೀಕರ್ಗೆ ಹೇಳಿದ್ರಾಯ್ತು. ಅದಕ್ಕೆ ಇನ್ನೊಂದಿಷ್ಟು ದುಡ್ಡು ಖರ್ಚಾಗತ್ತೆ, ಆಗಲಿ ಬಿಡು. ಡೋಂಟ್ ವರಿ ಸರ್, ಅವ್ರು ರಾಜೀನಾಮೆ ಕೊಡ್ಲಿ ಬಿಡ್ಲಿ, ಕಾನೂನು ಪ್ರಕಾರ ಅವ್ರನ್ನ ಹೇಗೆ ಅರೆಸ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನಾನು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಸರಿ, ನೀನು ಹೊರಡು. ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ನು ಮುಂದೆ ನೀವೆಲ್ಲ ಅಂದ್ಕೊಂಡಂಗೆ ಆಗುತ್ತೆ ಸರ್. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೋಗೋದಕ್ಕೂ ಮುಂಚೆ ಒಂದು ಮಾತು. ಆದಿತ್ಯ ಹಾಗೂ ಸೂರ್ಯ ನೀವು ಅನ್ಕೊಂಡು ಹಾಗಲ್ಲ. ನೀವು ಅವ್ರಿಗೆ ತೊಂದರೆ ಕೊಡೋದಕ್ಕೂ ಮುಂಚೆ ಅವರು ನಿಮಗೆ ತೊಂದರೆ ಕೊಡ್ತಾರೆ. ಎಚ್ಚರಿಕೆಯಿಂದ ಅವ್ರನ್ನ ಹ್ಯಾಂಡಲ್ ಮಾಡಿ. ಥ್ಯಾಂಕ್ಸ್ ಮೇಡಮ್. ಬಟ್ ನಾನು ಬರೀ ಪೊಲೀಸ್ ಅಲ್ಲ, ಪರ್ಕಿ ಕೂಡ. ಈ ಕಳಸೇಗೌಡ ರಾಹು ಇದ್ದಾಗೆ, ಹಿಡಿದ್ರೆ ಬಿಡಲ್ಲ, ನಾಶ ಮಾಡೇ ಮಾಡ್ತೀನಿ. ಇವನು ನಿಮ್ಮ ಕೆಲಸ ಸಲೀಸಾಗಿ ಮಾಡಿಕೊಡ್ತಾನೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅವನು ನಿಯತ್ತಿನ ನಾಯಿ. ಬಾಲ ಅಲ್ಲಾಡಿಸಿ ಗೊತ್ತೇ ವಿನಃ ಬಾಯಿ ಹಾಕಿ ಕಚ್ಚೋದಿಲ್ಲ. ನನಗೆ ಹಾಗೆ ಅನ್ನಿಸ್ತಿಲ್ಲ. ಕೈ ಕಚ್ಚದೇ ಇರಬಹುದು, ಆದರೆ ಅನ್ನ ಹಾಕಿದ ಕೈನೇ ಇಲ್ಲ ಅನ್ಸಿದ್ರೆ? ಯಾಕರ್ಪಿತಾ, ಇತ್ತೀಚೆಗೆ ನೀನು ನನ್ನ ಮೇಲೆ, ನಮ್ಮವ್ರ ಮೇಲೆ ತುಂಬ ಅನುಮಾನ ಪಡ್ತಾ ಇದೆಯಾ? ಇದು ಅನುಮಾನ ಅಲ್ಲ, ಆತಂಕ. ಎಲ್ಲಿ ಈ ಸಲನೂ ನಾವು ಸೋತು ಬಿಡ್ತೀವೋ ಅನ್ನೋ ಭಯ. ನಿನಗೆ ಆ ಭಯ ಬೇಡ. ಸೂರ್ಯ ಈಗ ನನ್ನ ಬಂದೂಕಿನ ನಾಳಿಕೆಯಿಂದ ಬರೋ ಬುಲೆಟ್ಗೆ ತಲೆ ಒಡ್ಡಿ ಕೂತಿದ್ದಾನೆ. ನನ್ನ ಬೆರಳಿಂದ ಟ್ರಿಗರ್ ಒತ್ತೋದೊಂದೇ ಬಾಕಿ. ಅಷ್ಟು ಕಾನ್ಫಿಡೆನ್ಸಾ? ಅಫ್ಕೋರ್ಸ್. ಅರ್ಪಿತಾ, ಅನುಮಾನದ ಹುತ್ತ ನಮ್ಮ ಮನಸ್ಸಿನಲ್ಲಿ ಹುಟ್ಕೊಂಡಷ್ಟು ಆತಂಕದ ನೆರಳು ನಮ್ಮ ಮನಸ್ಸಿನ ನೆಮ್ಮದಿನ ಹಾಳು ಮಾಡತ್ತೆ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನೀನು ಕಾನ್ಫಿಡೆಂಟ್ ಆಗಿರು. ಅಂದರೆ ಗೆಲುವು ನಮ್ಮದೇ. ಹೇಳಿ ಡ್ಯಾಡ್, ಏನು ವಿಷಯ? ಆ ಸೂರ್ಯನ ಮನೆಯಲ್ಲಿ ಬಿಟ್ಟಿದ್ದಿಲ್ಲ ಅಜ್ಜಿ, ಅವಳಿಗೆ ಹೇಳು ಆದಷ್ಟು ಬೇಗ ಸೂರ್ಯನ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ. ಅಷ್ಟೇ ತಾನೇ, ಆದಷ್ಟು ಬೇಗ ನನ್ನ ಕೆಲಸ ಮಾಡಿಸ್ತೀನಿ. ಅಷ್ಟು ಮಾಡಿಸು ಮಗಳೇ. ನೀನು ಭಾಳ ಹಾಳು ಮಾಡಿದ ಮನೆಯವರ ಮನೆ ಹಾಳು ಮಾಡೋದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹಾಗಿದ್ರೆ ನಾನು ಇನ್ನೂ ತಡ ಮಾಡಲ್ಲ ಡ್ಯಾಡ್. ನಾಳೆನೇ ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ಮಾಡಿಸ್ತೀನಿ. ಬಾಯ್. ಸೂರ್ಯ ಏನು? ಅಜ್ಜಿ ಯಾರು ಅಂತ ಗೊತ್ತಿಲ್ವಾ? ದುಡ್ಡು ತಗೊಂಡೋಗಿದ್ದು ಬೇರೆಯವರ? ಓ ಶೇಟ್. ಅಲ್ಲ, ಹಾಂ, ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ದಯವಿಟ್ಟು ಫೋನ್ ಮಾಡಿ. ಓಕೆ, ಬಾಯ್. ಸೂರ್ಯರೇ, ಏನಾಯ್ತು? ನಾನು ಮೋಸ ಹೋದೆ ಆರ್ತಿಯವ್ರೆ. ಏನು ಹೇಳ್ತಾ ಇದ್ದೀರಾ? ಅವತ್ತು ಅಜ್ಜಿಗೆ ಆಪರೇಷನ್ ಇದೆ ಅಂತ ನಿಮ್ಮ ಹತ್ರ 2 ಲಕ್ಷ ಇಸ್ಕೊಂಡು ಹೋದ್ನಲ್ಲ? ಹೌದು, ಅದ್ಯಾರೋ ಅಜ್ಜಿ ಕಡೆಯವ್ರು ಬಂದು ತೊಗೊಂಡು ಹೋದ್ರು ಅಂತ ಹೇಳಿದ್ರಲ್ಲ? ಅದೆಲ್ಲ ಸುಳ್ಳು. ಅಜ್ಜಿಗೆ ಆಪರೇಷನ್ನು ಇಲ್ಲ, ಏನೂ ಇಲ್ಲ. ಯಾರೋ ಒಬ್ಬ ರೌಡಿ ಬಂದು ನನ್ನ ಹತ್ರ 2 ಲಕ್ಷ ಇಸ್ಕೊಂಡು ಹೋಗಿದ್ದಾನೆ. ಕಿಡ್ನ್ಯಾಪ್ ಮಾಡಿಸಿದ್ದು ನಾನೇ ಅಂತ ಪ್ರೂವ್ ಮಾಡೋದಕ್ಕೆ ನನ್ನಿಂದ ಇನ್ನೊಬ್ರಿಗೆ ಫೋನ್ ಮಾಡಿ ಸಿಕ್ಕಾಕ್ಸಿದ್ದಾನೆ. ಆಮೇಲೆ ಅವಳನ್ನು ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೂಡ ಹಾಕಿದ್ದಾನೆ. ತೋಟ ತಗೊಂಡಿರೋದು ನನಗೆ ನಿಮಗೆ ಬಿಟ್ಟರೆ ಆ ತೋಟದ ಮಾಲೀಕನಿಗೆ ಗೊತ್ತು. ಬೇರೆಯವ್ರಿಗೆ ಹೇಗೆ ಗೊತ್ತಾಯ್ತು? ನೀವು ಯಾರಿಗೂ ಹೇಳಿಲ್ಲ ಅಂತ ಅನ್ಕೋತೀನಿ. ನಾನು ಯಾರಿಗೂ? ಊಟ ಮಾಡ್ದ? ನೀನು ಮಾಡಿದ್ಯಾ? ಹ್ಞೂ ಮಾಡಿದೆ. ಏನಿತ್ತು ಫೈಲು? ಇದು ಸೂರ್ಯ ಅವರು ಆರ್ಯನ್ ಎಂಗೇಜ್ಮೆಂಟಿಗೆ ಅಂತ ಒಂದು ಫಾರ್ಮಸ್ ಗಿಫ್ಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಫೈಲು. ಸೂರ್ಯ ಅವರೇ, ನಾನು ತಪ್ಪು ಮಾಡಿಬಿಟ್ಟೆ. ನೀವು ಅವತ್ತು ಫೈಲ್ ತೊಗೊಂಡೋಗಿ ಒಳಗಿಡಿ ಅಂತ ಹೇಳಿದ್ರಲ್ಲ, ಅದು ನಾನು ರೂಮಿಗೆ ತೊಗೊಂಡು ಬರಬೇಕಾದ್ರೆ ಆದಿತ್ಯ ಅಲ್ಲೇ ಇದ್ದ. ಅಮ್ಮ, ಇದು ಯಾವ ಫೈಲು ಅಂತ ಕೇಳ್ದ. ನಾನು ಆರ್ಯನ್ ಎಂಗೇಜ್ಮೆಂಟಿಗೆ ಗಿಫ್ಟ್ ಹಾಕಿ ಕೊಡ್ತಿರೋ ಪ್ರಾಪರ್ಟಿ ಫೈಲು ಅಂತ ಹೇಳಿಬಿಟ್ಟೆ. ನೋಡಿದ್ರೆ ಆರ್ತಿಯವ್ರೆ, ಅವನನ್ನು ನಂಬಿದ್ದಕ್ಕೆ ಹೇಗೆ ನನ್ನ ಸಿಕ್ಕಾಕ್ಸಿದ್ದಾನೆ ಅಂತ. ಟ್ರ್ಯಾಪ್ ಮಾಡಿ ಈ ಕೇಸಲ್ಲಿ ನನ್ನನ್ನು ಸಿಕ್ಕಾಕ್ಸಿದ್ದಾನೆ. ಈಗಾದರೂ ಸಮಸ್ಯೆಗೆಲ್ಲ ಅವನೇ ಮೂಲ ಕಾರಣ.
ನನಗೂ ಈಗ ಸ್ಪಷ್ಟನೆ ಆಗ್ತಿದೆ ಸೂರ್ಯವ್ರೆ. ಅವತ್ತವನು ನಿಮ್ಮ ಸಿಗ್ನೇಚರ್ ಬೇಕು ಅಂತ ಒಂದು ಫೈಲ್ ತೊಗೊಂಬಂದಿದ್ದಲ್ಲ, ಅದನ್ನು ಕೊಡೋ ನಾನೇ ಸೂರ್ಯವ್ರ ಹತ್ರ ಸೈನ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಆ ಫೈಲ್ ಕೊಡಲಿಲ್ಲ ಅವನು, ಅದನ್ನ ಹಾಕಿ ತೊಗೊಂಡು ಹೋದ. ತಪ್ಪು ಮಾಡಿಬಿಟ್ಟೆ ಸೂರ್ಯವ್ರೆ. ನಾನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ, ನನ್ನ ಎದೆ ಹಾಲು ಕೊಟ್ಟು ಬೆಳೆಸಿದ ಮಗ ನನಗೆ ಈ ರೀತಿ ನಂಬಿಕೆ ದ್ರೋಹ ಮಾಡ್ತೇನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇನ್ನೂ ನನ್ನ ಪಾಲಿಗೆ ಸತ್ತೋದ.